ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಮಾಧವಾಯ ನಮಃ. ಮಾಯಾಃ ಶ್ರಿಯಾಃ ಧವಃ ಪತಿಃ ಮಾಧವಃ. ಮಾ ಅಂದರೆ ದೇವಿಯ, ಲಕ್ಷ್ಮಿಯ, ಧವನು ಅಂದರೆ ಪತಿಯು, ಸ್ವಾಮಿಯು, ಒಡೆಯನು ಭಗವಂತ. ಹೀಗಾಗಿ ಭಗವಂತ ಮಾಧವಃ. ಮಧುವಿದ್ಯಾವಬೋಧ್ಯತ್ವಾದ್ವಾ ಮಾಧವಃ. ಮಧುವಿದ್ಯೆ ಎಂಬ ವಿದ್ಯೆಯಿಂದ ತಿಳಿದು ಬರುವವನು ಭಗವಂತ. ಹೀಗಾಗಿ ಭಗವಂತ ಮಾಧವಃ. ಮೌನಾದ್ ಧ್ಯಾನಾಚ್ಚ ಯೋಗಾಚ್ಚ ವಿದ್ಧಿ ಭಾರತ ಮಾಧವಂ ಇತಿ ವ್ಯಾಸವಚನಾದ್ವಾ ಮಾಧವಃ. ಎಲೈ ಭರತ ವಂಶ ಉತ್ಪನ್ನನೇ, ಮೌನದಿಂದಲೂ ಧ್ಯಾನದಿಂದಲೂ ಯೋಗದಿಂದಲೂ ಮಾಧವನನ್ನು ಅರಿತುಕೋ ಎಂಬ ವ್ಯಾಸರ ವಚನವಿದೆ. ಹೀಗಾಗಿ ಭಗವಂತ ಮಾಧವಃ. ಮೌನವೆಂದರೆ ಮನನ ಮಾಡುವುದು. ಶಾಸ್ತ್ರದಿಂದಲೂ ಯುಕ್ತಿಯಿಂದಲೂ ತತ್ವಾರ್ಥವನ್ನು ಆಲೋಚಿಸುವುದು. ಧ್ಯಾನವೆಂದರೆ ಮನನ ಮಾಡಿದ ತತ್ವದಲ್ಲಿ ಚಿತ್ತವನ್ನು ಇಟ್ಟುಕೊಳ್ಳುವುದು. ಯೋಗವೆಂದರೆ ಅಲ್ಲಿಯೇ ಚಿತ್ತವನ್ನು ಲಯಗೊಳಿಸುವುದು. ಇವುಗಳಿಂದ ಅರಿಯಲ್ಪಡುವವನು ಭಗವಂತ. ಹೀಗಾಗಿ ಭಗವಂತ ಮಾಧವಃ. ಮಾ ಅಂದರೆ ಇಲ್ಲ ಎಂಬ ಅರ್ಥವೂ ಇದೆ. ಧವ ಅಂದರೆ ನಿಯಂತ್ರಿಸುವ ಒಡೆಯ. ಭಗವಂತ ಸರ್ವವನ್ನೂ ಸರ್ವರನ್ನೂ ನಿಯಂತ್ರಿಸುತ್ತಾನೆ. ಆದರೆ ಭಗವಂತನನ್ನು ನಿಯಂತ್ರಿಸುವವರು ಯಾರೂ ಇಲ್ಲ. ಎಲ್ಲರಿಗೂ ಒಡೆಯ ಭಗವಂತ. ಆದರೆ ಭಗವಂತನಿಗೆ ಒಡೆಯರು ಯಾರೂ ಇಲ್ಲ. ಹೀಗಾಗಿ ಭಗವಂತ ಮಾಧವಃ. ಮಾ ಅಂದರೆ ವಿದ್ಯೆ, ಜ್ಞಾನ ಎನ್ನುವ ಅರ್ಥ ಕೂಡ ಇದೆ. ಭಗವಂತ ಸಕಲ ವಿದ್ಯೆಗಳ ಸಮಸ್ತ ಜ್ಞಾನದ ಒಡೆಯ, ಎಲ್ಲ ಜ್ಞಾನಿಗಳ ಸ್ವಾಮಿ, ಎಲ್ಲ ಗುರುಗಳ ಗುರು. ಹೀಗಾಗಿ ಭಗವಂತ ಮಾಧವಃ. ಮಧುಕುಲೇ ಜಾತತ್ವಾತ್ ಮಾಧವಃ. ಭಗವಂತ ಮಧುವಂಶದಲ್ಲಿ ಕೃಷ್ಣಾವತಾರವನ್ನು ತಾಳಿದ್ದಾನೆ. ಹೀಗಾಗಿ ಭಗವಂತ ಮಾಧವಃ. ಚತುರ್ವೇದಗಳು, ರಾಮಾಯಣ, ಮಹಾಭಾರತ, ಪುರಾಣಗಳನ್ನು ಮಾತೃ ಎಂಬುದಾಗಿ ಕರೆಯುತ್ತಾರೆ. ಅವುಗಳಿಂದ ಪ್ರತಿಪಾದ್ಯನಾದವನು ಭಗವಂತ. ಹೀಗಾಗಿ ಭಗವಂತ ಮಾಧವಃ. ಓಂ ಮಾಧವಾಯ ನಮಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.